ಹೋಗು ಸ್ವಾತಿ, ಕೇಳಿ ಹೋಗು. ಹಾಂ ಹಾಂ ಅತ್ತೆ, ಕೇಳ್ತೀನಿ. ಮಾವ. ಏನ್ ಸ್ವಾತಿ, ಏನಾರ ಬೇಕಿತ್ತೇನ? ಇಲ್ಲ ಇಲ್ಲ ಮಾವ, ನೀರು ತೊಗೊಂಬರ್ತೇನೆ ತಡ್ರಿ. ಈಗರ ಕೇಳ ಸ್ವಾತಿ. ಹಾಂ ಹಾಂ ಅತ್ತೆ, ಕೇಳ್ತೇನೆ ಇರ್ರಿ. ಮಾವ. ಏನ್ ಸ್ವಾತಿ, ಏನಾರ ಬೇಕಿತ್ತೇನ? ಮಾವ, ಅದು ನೀರು ಕೇಳಿದ್ರಲ್ಲ, ಹಾ ಕೊಡು. ಅಂದಂಗ ಜೀವನ್ ಎಲ್ಲದನ? ಅವರು ಇನ್ನೂ ಆಫೀಸಿಂದ ಬಂದಿಲ್ರಿ. ಕೇಳ. ಕಾವ್ಯ ಎಲ್ಲದಳ? ಕಾವ್ಯ ಪೂಜಾರ್ ಮನೆಗೆ ಹೋಗಿ ಬರ್ತೇನೆ ಅಂತ ಹೋಗ್ಯಾಳ್ರಿ. ಬರೋ ಮುಂದೆ ಇವ್ರಿಗೆ ಕರ್ಕೊಂಬ ಅಂತ ಹೇಳೇನ್ರಿ. ಅವ್ರು ಕರ್ಕೊಂಬರ್ತಾರ. ಹೌದಾ, ಸರಿ ತಗೋ. ಅದು ಒಂದು ಕಂಪನಿಗೆ ಕೊಟೇಶನ್ ಕಳಿಸ್ಬೇಕಿತ್ತು, ಟೆಂಡರ್ ಇತ್ತದು. ರೆಡಿ ಮಾಡ್ಯಾನ ಏನೋ ಕೇಳ್ಬೇಕಿತ್ತು, ಹಂಗಾಗಿ ಕೇಳಿದೆ. ಆ ತಗೋ, ನಾನು ಫೋನ್ ಮಾಡಿ ಎನ್ಕ್ವೈರಿ ಮಾಡ್ತೇನಂತ. ಅಂದಂಗ ಸ್ವಾತಿ, ಇವತ್ತು ರಾತ್ರಿ ಊಟಕ್ಕೆ ಒಬ್ರು ನನ್ಗೆ ಇಂಪಾರ್ಟೆಂಟ್ ಗೆಸ್ಟ್ ಬರೋರದಾರ. ಸ್ವಲ್ಪ ಸ್ಪೆಷಲ್ ಅಡ್ಗೆ ಮಾಡ್ಬಿಡ. ಹಾಂ ಹಾಂ ಮಾವ, ಮಾಡ್ತೇನೆ ರೀ. ಎಷ್ಟು ಜನ ಬರ್ತಾರ್ರಿ? ಏನಿಲ್ಲ, ಇಬ್ರು ಬರ್ತಾರ. ಹಾಂ ಸರಿ ರೀ ಮಾವ, ಮಾಡ್ತೇನೆ ತಗೋರಿ. ಆ ತಗೋ, ನನಗೆ ಒಂದು ಸ್ವಲ್ಪ ಕೆಲಸ ಐತಿ. ಮೊದಲು ಜೀವನ್ಗೆ ಫೋನ್ ಮಾಡ್ತೀನಿ. ನಾಳಿದ್ದು ಸ್ವಲ್ಪ ಟೆಂಡರ್ ಬಗ್ಗೆ ಮಾತಾಡಬೇಕು, ಆಮೇಲೆ ಬರ್ತೇನೆ ತಗೋ ನಾನು. ಹಾಂ ಹಾಂ ಮಾವ. ಅಲ್ಲ ಸ್ವಾತಿ, ನಾ ಹೇಳಿದ್ದೇನೆ, ನೀ ಮಾಡಿದ್ದೇನೆ. ಅದು ಅತ್ತೆ, ಮಾವನ ಫ್ರೆಂಡ್ ಯಾರು ಬರತ್ತಾರಂತ ಅಡಿಗೆ ಮಾಡ್ಬೇಕಂತ್ರಿ. ನಾನು ಹೋಗಿ ಮಾಡ್ಲಿ? ನಿಂತ್ಕೊಳ, ನಾನು ಏನು ಕೇಳಂದಿದ್ದೆ ನಿಮ್ಮ ಮಾವಗ, ನೀ ಏನು ಮಾಡಿದಿ? ಹಾಂ ಅದು ಅತ್ತೆ, ಅದು ನಾ ಕೇಳ್ಬೇಕಂತ ಹೋದೆ, ಅಷ್ಟೊತ್ತಿಗೆ ಹೆದರಿಕೆ ಆತ. ಅದಕ್ಕೆ ಸುಮ್ಮನೆ ನೀರು ತೊಗೊಂಬಂದು ಕೊಟ್ಟೆ. ಈ ಸಲ ಬರಲಿ ಅವರು, ನಾನೇ ಮಾತಾಡ್ತೀನಿ. ನಿನ್ನ ಹತ್ರ ಮಾತಾಡೋಕ್ಕಾಗಂಗಿಲ್ಲ, ಏನಿಲ್ಲ. ಅದು ನಾ ಹೋಗಿ ಲೋಟ ಇಟ್ಟು ಬರ್ತೇನೆ ತಡ್ರಿ. ನಿಂತ್ಕೊಳ್ಳ ಇಲ್ಲೇ ಅತ್ತೆ. ಅದು ಏನಿಲ್ಲ, ಈ ಸರಿ ನಿಮ್ಮ ಮಾವ ಬರಲಿ, ನಾನೇ ಆಗಿದ್ದಾಗಲಿ ಕೇಳೇ ಬಿಡ್ತೇನೆ. ಕೇಳಂದ್ರೆ ಹೆಂಗೆ ಮಾಡಕತ್ತೀವ? ನಿನ್ನಷ್ಟು ಧೈರ್ಯ ನನಗಿಲ್ಲ. ಆದರೂ ಪರವಾಗಿಲ್ಲ, ಈ ಸರಿ ಕೇಳೇ ಬಿಡ್ತೇನೆ, ನಾನು ಸುಮ್ಮನೆ ಬಿಡಂಗಿಲ್ಲ. ಸ್ವಾತಿ. ಹಾಂ ಮಾವ, ಕೇಳ್ರಿ ಅತ್ತೆ, ಅದನ್ನ ಕೇಳ್ಬೇಕನ್ನಕತ್ತಿದ್ರಲ್ಲ. ಅದು ನಾನು ಜೀವನ್ಗೆ ಫೋನ್ ಮಾಡಿದ್ದೆ, ಈಗ ಅವರು ಬರಾಕತ್ತಾರಂತ, ಜೊತೆಗೆ ಪೂಜಾನು ಬರಾಕತ್ತಾಳ. ಹೌದಾ ಮಾವ, ಚಲೋ ಆಯ್ತು ಬಿಡ್ರಿ. ಸರಿ, ನನಗೊಂದು ಸ್ವಲ್ಪ ಕೆಲಸ ಐತಿ, ಬರ್ತೇನೆ ತಡಿ. ಹಾಂ ಮಾವ. ರೀ ಏನು ಉರ್ಮಿಳಾ, ನಾನು ಆಮೇಲೆ ಬರ್ತೇನೆ ತಗೋ. ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಸ್ವಲ್ಪ ಕ್ಲೈಂಟ್ಸ್ ಎಲ್ಲ ಬರತ್ತಾರ. ಆಮೇಲೆ ನನ್ನ ಫ್ರೆಂಡ್ ಮಗ ಒಬ್ಬನು ಬರಾಕತ್ತಾನ, ಹಾಗಾಗಿ ಸ್ವಲ್ಪ ಬಿಸಿ ಅದೇನಿ. ಆಮೇಲೆ ಮಾತಾಡ್ತೀನಿ ತಗೋ ನಿನ್ನ ಹತ್ರ. ಹಾಂ ಸ್ವಾತಿ, ನಾ ಹೇಳಿದ್ ಮರಿಬೇಡ. ಅದು ನಂಗೆ ಭಾರಿ ಬೇಕಾದವ್ರು ಅದಾರ ಅವ್ರು, ಅವನು ಮತ್ತು ಅವ್ನ ಫ್ರೆಂಡ್ ಬರತ್ತಾನ. ಹಾಂ ಮಾವ, ನೀವೇನು ವರಿ ಮಾಡ್ಕೋಬೇಡ್ರಿ, ನಾ ಎಲ್ಲ ಮಾಡ್ತೇನೆ. ಸರಿ, ಅಂದ್ರೆ ಅವರು ಇವತ್ತಿಲ್ಲೇ ಊಟ ಮಾಡಿ ಹೋಗ್ತಾರ. ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಬಂದಾನ, ನನ್ನ ಸ್ವಲ್ಪ ವಿಚಾರಿಸ್ಕೊಂತೀನಿ. ಅದು ಬಂದೇನ ನೋಡ್ತೀನಿ, ಬಂದ್ರೆ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಬಂದ್ಕೊಡು. ಹಾಂ ಮಾವ, ಈಗ ಗೊತ್ತಾತಾತೆ. ಹೋಗ, ನೀನು ಅಣಗಸಕತ್ತೇನ? ನಾನೇನು ಅಣಗಿಸಿಲ್ಲ, ನನಗೂ ಆಗಿದ್ದು ಹಿಂಗೆ ಧೈರ್ಯ ಮಾಡಿ ಕೇಳಬೇಕು ಅಂತಂದೇಳಿ ಹೋದೆ. ಆದ್ರೆ ನನಗೂ ನಿಮ್ಮ ಹಂಗೆ ಹೆದರಿಕೆ ಆತಪ್ಪ. ನೀವು ಇಷ್ಟೆಲ್ಲ ಮಾವು ಹೆದರ್ತಿರ್ಬೇಕಾದ್ರೆ ನಾನು ಹೆಂಗೆ ಕೇಳಲಿ ಹೇಳ್ರಿ? ಅಯ್ಯೋ, ನೀನು ಹೇಳಿದ್ದಿಲ್ಲ ಸಾಯಂಕಾಲ ಬಂದು ಹೇಳಿಬಿಡ್ತಾರ್ರಿ, ಬಡ ಬಡ ಕೆಲಸ ಮುಗಿಸ್ಕೊಳ್ಳೋಣ ಅಂತಂದು ಹೇಳಿ. ಈಗ ನೋಡು, ನಿಮ್ಮ ಮಾವ ಇನ್ನೂ ಅದ್ರ ಬಗ್ಗೆ ಸುದ್ದಿನೇ ಆಯ್ತು ಅಲ್ರಾಗ್ಯಾರ. ನೀನು ನಾ ಅಡುಗೆ ಮಾಡ್ಬೇಕಂತ ಅಂದ್ರೆ ಕಾವ್ಯಾಂದೇನ ಹೇಳ್ತೇನೆ ಅಂದಿದ್ರಲ್ಲ ಸುದ್ದಿ, ಅದನ್ನು ಹೇಳಿದ್ರಷ್ಟೇ ಮಾಡ್ತೇನೆ ಅನ್ಬೇಕಿತ್ತು. ಅಯ್ಯೋ ಸುಮ್ಮನಿರತ್ತೆ, ಹಿಂಗೆಲ್ಲ ಹೇಳಿದ್ರೆ ಸರಿಯಾಗಂಗಿಲ್ಲ. ಅದು ಹೋಗ್ಲಿ ಬಿಡ್ರಿ, ನೋಡೋಣಂತ. ನಾಳೆ ಬೆಳಗ್ಗೆ ಕೇಳಿದ್ರಾತು. ನನ್ನ ಸಂಕಟ ನನಗೆ, ನೀನೊಂದು ಹೋಗಾತ್ಲಾಗ. ಅಯ್ಯೋ ಅತ್ತೆ, ಯಾಕೆ ಟೆನ್ಷನ್ ತಗೊಂತೀರಿ? ಇವ್ರು ಬರ್ತಾರಲ್ಲ, ಇವರಿಗೆಲ್ಲ ಹೇಳಿರ್ತಾರ ಮಾವ. ಇವ್ರ ಹತ್ರ ಮಾತಾಡಿ ನಿಮ್ಗೆ ಹೇಳ್ತೇನಪ್ಪ, ಯಾಕೆ ತಲೆ ಕೆಡ್ಸ್ಕೊಂತೀರಿ? ಅಲ್ಲ, ನಿಮ್ಮ ಮಾವ ಜೀವನ ಹತ್ರ ಹೇಳಿರ್ತಾರಂತ ಅನಿಸ್ತೈತಾ? ಮಗನ ಮುಂದೆ ಹೇಳ್ದೆ ಇನ್ನು ಯಾರು ಮುಂದೆ ಹೇಳ್ತಾರ್ರಿ? ಅದು ನಿಮ್ಗೆ ಕಾಡ್ಸಕ್ಕಂಗೆ ಮಾಡ್ತಿರ್ಬೋದು. ಅವ್ರ ಮುಂದೆ ಹೇಳಿರ್ತಾರಂತ ಅನ್ಕೊಂಡೇನಿ. ಹಂಗಾರ ಅವ ಎಷ್ಟೊತ್ತಿಗೆ ಬರಲಿ, ಬಂದು ಕೂಡಲೇ ನೀನು ಕೇಳಿ ನನಗೆ ಹೇಳು. ಒಂದು ವೇಳೆ ನಾ ಮಲಗಿದ್ರು ನನಗೆ ಫೋನ್ ಮಾಡಿ, ನಾನು ಬರ್ತೇನೆ, ಅವಾಗಾರ ಹೇಳಿ ನಾನು. ಹಾಂ ಅತ್ತೆ, ನಿಮಗೆ ಫಸ್ಟ್ ಹೇಳ್ತೇನೆ ಆತ, ನಿಮಗೆ ಗೊತ್ತಾದ್ರೆ ನನಗೆ ಹೇಳಬೇಕು. ಆಯ್ತಾಯ್ತು ನಡಿ, ಅದೇನೋ ನಿಮ್ಮ ಮಾವ ಕೆಲಸ ಹೇಳಾರಲ್ಲ, ಮಾಡಿ ಮುಗ್ಸೋಣ. ನಡೀರಿ. ಬಾರಪ್ಪ ಒಳಗ. ಹಾಂ ಅಂಕಲ್, ಬಂದೆ. ಸ್ವಾತಿ. ಹಾಂ ಮಾವ. ಅದು ಇವರು ನಾ ಹೇಳಿದ್ನಲ್ಲ ಆಗಲೇ, ಒಬ್ರು ನಂಗೆ ಭಾರಿ ಬೇಕಾದವ್ರು ಅದಾರ ಅಂತ ಹೇಳಿ ಬರ್ತಾರ ಅಂತ ಹೇಳಿ. ಹಾಂ ಮಾವ, ಹೇಳಿದ್ರಿ. ಅಂದ್ರೆ ಇವ್ರದ ಇನ್ಮೇಲಿಂದ ನನ್ನ ಬಿಸ್ನೆಸ್ ಒಳಗಡೆ ಇವರು ಪಾರ್ಟ್ನರ. ಹೋಗು, ತಣ್ಣಗ ಜ್ಯೂಸ್ ಏನಾರ ತಗೊಂಬಾ. ಇವ್ನ ದೋಸ್ತು ಬರ್ತೇನೆ ಅಂತ ಅಂದಿದ್ದ, ಯಾಕೋ ಬಂದಿಲ್ಲ. ಆಮೇಲೆ ಬರ್ಬೋದು ಅನಿಸ್ತೈತಿ. ಸ್ವಲ್ಪ ನಾನು ಬಿಸ್ನೆಸ್ ಇಂದ ಡಿಸ್ಕಸ್ ಮಾಡ್ತಿರ್ತೀನಿ, ನೀನು ಜಲ್ದಿ ಜ್ಯೂಸ್ ಮಾಡ್ಕೊಂಬರ್ತೇನೆ ರೀ ಮಾವ. ತಡಿಯವ. ನೀನು ಜ್ಯೂಸ್ ಕುಡಿತೀಯ, ಏನು ಚಾ ಕುಡಿತೀಪ? ಅಂಕಲ್, ಅದು ನನಗೆ ಟೀ ಅಷ್ಟೆಲ್ಲ ರೂಢಿ ಇಲ್ಲ, ಜ್ಯೂಸ್ ಕುಡಿತೇನೆ ತೊಗೊಳ್ರಿ. ಆಯ್ತಪ್ಪ, ನೀ ಹೆಂಗೆ ಹೇಳ್ತೀಯ ಹಂಗೆ. ಸ್ವಾತಿ, ಜ್ಯೂಸ್ ಮಾಡ್ಕೊಂಬಂದ್ಬಿಡ. ಹಾಂ ಮಾವ. ಬಾರಪ್ಪ ಕುಂದ್ರ ಬಾ. ಇನ್ನೇನು ನಮ್ಮ ಜೀವನ ಬರ್ತಾನ. ಮನೆ ನೋಡ್ತೀನ? ಬಾ, ತೋರಿಸ್ತೇನೆ ಮನೆ ನೋಡುವಂತಿ. ಪರವಾಗಿಲ್ಲ ಅಂಕಲ್, ಇರ್ಲಿ ಬಾರಪ್ಪ. ಫಸ್ಟ್ ಟೈಮ್ ಬಂದಿದ್ದೀ, ನಮ್ಮ ಮನೆ ನೋಡಿಲ್ಲ ಅಂದ್ರೆ ಬಾ ಬಾ. ಸರಿ ಅಂಕಲ್. ಅಂಕಲ್, ನಿಮ್ಮ ಮನೆ ಭಾಳ ಮಸ್ತ್ ಐತ್ರಿ. ಅದು ನಾನು ಒಂದು ಸ್ವಲ್ಪ ಟ್ರೆಡಿಷನಲ್ ಟಚ್ಚು ಕೊಟ್ಟೇನಿ ನಮ್ಮ ಮನೆಗೆ. ಅಂದ್ರೆ ಇದೆಲ್ಲ ಏನೈತಲ್ಲ, ಈಗ ರೀಸೆಂಟಾಗಿ ಬೆಳೆಸ್ಕೊಂಡಿದ್ದು. ಆಗಲೇ ಆ ಹಾಲ್ನಾಗ ಇದ್ವಲ್ಲ, ಅದು ಸ್ವಲ್ಪ ಹಳೇದು. ಅದನ್ನೆಲ್ಲ ಕೆಡವಿ ನನಗೆ ಕಟ್ಟಕ್ಕೆ ಮನಸ್ಸಾಗಲಿಲ್ಲಪ್ಪ. ಹಾಗಾಗಿ ನಾನು ಹಂಗೆ ಬೆಳೆಸ್ಕೊಂಡೆ. ಸಾಕು, ಇಷ್ಟ ಅನಿಸ್ತದೆ ನನಗೂ. ಆದ್ರೂ ಭಾಳ ಚೆನ್ನಾಗೈತೆ ಅಂಕಲ್. ಫುಲ್ ಟ್ರೆಡಿಷನಲ್ ಲುಕ್ ಕೊಟ್ಟಿರಿ. ಆಮೇಲೆ ಮನೆ ಭಾಳ ಸಮಾಧಾನ ಐತಿ. ನಿನಗೆ ನಾನು ನನ್ನ ವೈಫ್ನ ಪರಿಚಯ ಮಾಡಿಸಿಲ್ಲಲ್ಲ. ಇರು ಊರ್ಮಿಳಾ. ಊರ್ಮಿಳಾ ಇರೋದನ್ನೇನು ಹೇಳ್ದೆ, ಉರ್ಮಿಳಾ ಉರ್ಮಿಳಾ ಅಂತ ಕರೀತಾರ. ಹೇಳಿದ್ರೆ ನಾನು ಎಷ್ಟು ಖುಷಿಯಿಂದ ಹೋಗಿ ನಿಲ್ತಿದ್ನಲ್ಲೇನ. ನಾನೇನು ಹೋಗಲ್ಲ, ನಿಮ್ಮ ಮಾವಿಗೆ ಹೇಳು ಸ್ವಾತಿ. ಅಯ್ಯೋ ಅತ್ತೆ, ಪಾಪ ಮಾವ, ಅದು ಯಾರೋ ಅವ್ರ ಆಫೀಸ್ ಪಾರ್ಟ್ನರ್ ಬಂದಾರಂತ. ಹೋಗ್ರಿ ಒಂದು ಸ್ವಲ್ಪ, ಪಾಪ ಅವ್ರ ಮುಂದೆಲ್ಲ ಮನ ಮರ್ಯಾದೆ ಕಳಿಬೇಡ್ರಿ. ತಗೋ, ನೀ ಏನೋ ಹೇಳಾತಿ ಅಂತಂದೇಳಿ ಹೋಗ್ತೇನೆ. ಏನ್ರಿ? ಅದು ಇವನು ನನ್ನ ಬಿಸ್ನೆಸ್ ಪಾರ್ಟ್ನರ್. ಹಾಪ, ನಮಸ್ಕಾರ. ಇವರು ನನ್ನ ವೈಫ್ ಊರ್ಮಿಳಾ. ನಮಸ್ತೆ ಆಂಟಿ. ಆಯ್ತಪ್ಪ, ನನಗೆ ಒಂದು ಸ್ವಲ್ಪ ಕೆಲಸ ಐತಿ, ಬರ್ತೇನಾ? ಹಾಂ ಆಂಟಿ, ಪರವಾಗಿಲ್ಲ. ಊರ್ಮಿಳಾ. ಬಂದೆ.
ಏನು ತಪ್ಪು ತಿಳ್ಕೊಬೇಡಪ್ಪ. ಅದು ಪರವಾಗಿಲ್ಲ ಅಂಕಲ್. ಅದು ಪರಿಚಯ ಇರಂಗಿಲ್ಲಲ್ಲ, ಹಾಗಾಗಿ ಅವ್ರು ಒಂದು ಸ್ವಲ್ಪ ಹಂಗ ಮಾಡ್ತಾರ. ಏನಾಗಂಗಿಲ್ಲ ತಗೋರಿ. ಯಾಕತ್ತೆ ಹಿಂಗೋಗಿ ಹಿಂಗೆ ಬಂದ್ಬಿಟ್ರಿ? ಅಲ್ಲ ನನ್ನ ಹತ್ರನ ನಿಮ್ಮ ಮಾವ ಸಿಗರೇಟು ಪಗರೇಟು ಅನ್ಕೊಂತ ಏನು ವಿಷಯನ ಹೇಳಾತಿಲ್ಲ. ಅಲ್ಲ ಸ್ವಾತಿ, ಆ ಹುಡುಗ ಏನು ಹ್ಯಾಂಡ್ಸಮ್ ಅದಾನ. ಏನತ್ತೆ ನೀವು ಈ ವಯಸ್ಸಿನಾಗ ಇದೆಲ್ಲ ನಿಮಗೆ ಬೇಕಾ? ಬಿಡ್ತಾನ. ಅದು ನಮ್ಮ ಕಾವ್ಯಾಗ ಈ ಹುಡುಗನ ಮದುವೆ ಮಾಡ್ಕೊಟ್ರೆ ನಡೆಯಂಗಿಲ್ಲ. ಅತ್ತೆ ನಿಜ ಹೇಳ್ಬೇಕಂದ್ರ ನನ್ನ ತಲೆಗೂ ಅದ ಬಂತ. ಮತ್ತೆ ನೀವೇನು ಅನ್ಕೊಂತೀರೇನೋ ಅಂತ ಸುಮ್ಮನೆ ಅದೇ. ಇಲ್ಲಿ ನೋಡಪ್ಪ, ಬಿಸ್ನೆಸ್ ಬಗ್ಗೆ ನೀ ಏನು ತಲೆ ಕೆಡಿಸ್ಕೊಳ್ಬೇಡ. ನಾನು ನಮ್ಮ ಜೀವನ ಅದೇವಿ, ನಿನಗೆ ಗೈಡ್ ಮಾಡ್ತೇವೆ. ಹಾಂ ಅಂಕಲ್, ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಅನ್ನೋದ ಒಂದು ಧೈರ್ಯ ನನಗೆ. ಹಾಂ, ಜೀವನ್ ಬಂದ ನೋಡಲಿ. ಓ ಹಾಯ್ ಜೀವನ್. ಹಾಯ್ ಪ್ರಜ್ವಲ್. ಕಾವ್ಯ, ಹಾಯ್. ಹೆಂಗದಿ, ಆರಾಮದಿ? ಹಾ, ನಾನು ಆರಾಮದೇನಿ. ಬಂದೆ, ಸ್ವಲ್ಪ ಕೆಲಸ ಐತಿ. ಈ ಕಾವ್ಯ ಅವ್ರು ಯಾರಂತ ನಿನಗೆ ಗೊತ್ತೈತಾ? ಅದು ಪ್ರಜ್ವಲ್, ತಪ್ಪು ತಿಳ್ಕೊಬೇಡನೋ. ಇರ್ಲಿ ಬಿಡು, ಪರವಾಗಿಲ್ಲ. ಹಾಯ್ ಪ್ರಜ್ವಲ್. ಹಾಯ್ ಪೂಜಾ. ನೀವೆಲ್ಲ ಮಾತಾಡ್ಕೊಂತ ನಿಂತ್ಕೊಂಡಿರಿ, ನಾನು ಕರ್ಕೊಂಬರ್ತೇನಾತ. ಅಂಕಲ್, ಈ ಸರ್ಪ್ರೈಸ್ ಎಲ್ಲ ಸಾಕು. ಮೊದ್ಲಿದ್ನೆಲ್ಲ ಒಂದು ಬಗೆಹರಿಸ್ಬಿಡೋಣ. ಹೌದಪ್ಪ, ಇದಕ್ಕೆಲ್ಲ ಒಂದು ತೆರೆ ಎಳೆದ್ಬಿಡೋಣ. ಹೋಗು ಪೂಜಾ, ಕಾವ್ಯನ, ನಿಮ್ಮ ಆಂಟಿನ, ನಿಮ್ಮ ಅಕ್ಕನ್ನೆಲ್ಲ ಕರ್ಕೊಂಬಂದ್ಬಿಡು. ಹಾ ಅಂಕಲ್, ಪಾಪ ಕಾವ್ಯ ಬೇಜಾರು ಮಾಡ್ಕೊಂಡು ಹೋದ್ಲೇನಲ್ಲ. ಹೌದು ಪೂಜಾ, ಕಾವ್ಯ ನನ್ನ ನೋಡಿ ಯಾಕಷ್ಟು ಬೇಜಾರು ಮಾಡ್ಕೊಂಡು ಹೋದ್ಲು. ಅಕ್ಕಿನ ಕರ್ಕೊಂಬರ್ತೀನಿ, ಅಕ್ಕಿನ ಹತ್ರನ ಕೇಳು. ಆಕಿ ನನ್ನ ಹತ್ರ ಮುಖ ಕೊಟ್ಟೆ ಮಾತಾಡ್ಲಿಲ್ಲ. ಇನ್ನು ನಾನು ಕೇಳಿದ್ರೆ ಏನ್ ಮಾತಾಡ್ತಾಳ? ಇರಪ್ಪ, ಸ್ವಲ್ಪ ಕರ್ಕೊಂಬರೋ ತನಕನಾರ ವೇಟ್ ಮಾಡು. ಅಷ್ಟು ಕಾಯಕ್ಕಾಗಂಗಿಲ್ಲ. ಆಯ್ತಪ್ಪ, ಹೋಗ್ಬೇಕಾ, ಕರ್ಕೊಂಬ. ಕಾವ್ಯ, ಏ ಕಾವ್ಯ. ಪಾಪ, ಇನ್ನು ಸಾಕು ಇದೆಲ್ಲ. ಮತ್ತೆ ತಮಾಷೆ ಹೋಗಿ ಏನಾರ ಬೇರೆ ಆಗಿದ್ದಿತ್ತು. ಇಲ್ಲಪ್ಪ, ನೀವಿಬ್ರು ಕೂತ್ಕೊಳ್ರಿ. ಇದೊಂದು ಮುಗಿಸ್ಬಿಡೋಣ. ಮುಗಿಸಿ ನೆಕ್ಸ್ಟ್ ಬಿಸ್ನೆಸ್ ಬಗ್ಗೆ ಮಾತಾಡಕ್ ಬರ್ತೈತಿ. ಹಾ ಪಾಪ, ಮೊದಲು ಇದನ್ನೆಲ್ಲ ಮುಗಿಸ್ಕೊಂಡ್ಬಿಡೋಣ, ಆಮೇಲೆ ಬಿಸ್ನೆಸ್ ಇಂದೆಲ್ಲ ನಾವು ಮಾತಾಡಕ್ ಬರ್ತೈತಿ. ಆಂಟಿ, ಸ್ವಾತಿ ಅಕ್ಕ, ಬರ್ರಿ, ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ. ಕಾವ್ಯ ನೀನು ಬಾ. ಇಲ್ಲ ಪೂಜಾ, ನಾನು ಬರಲ್ಲ. ನೀನ್ ಬಾ. ನೀನ್ ಬಂದ್ರನ ಎಲ್ಲ ಸರಿ ಆಗೋದಲ್ಲೇ, ಇಲ್ಲಾಂದ್ರೆ ಏನೂ ಸರಿ ಆಗಂಗಿಲ್ಲ ನೋಡು. ಸ್ವಾತಿ ಅಕ್ಕ, ನೀಗ ಕಾವ್ಯನ್ ಕರ್ಕೊಂಡ್ ಬರ್ತೀಯಿಲ್ಲ? ಅಲ್ಲ ಪೂಜಾ, ಏನು ವಿಷಯನ ಹೇಳಾತಿಲ್ಲ. ಅಯ್ಯೋ, ನೀವು ಹೊರಗಡೆ ಬರ್ರಿ, ಎಲ್ಲ ಗೊತ್ತಾಗ್ತೈತಿ. ಸರಿ ನಡಿ. ಅಂಕಲ್, ಎಲ್ಲ ನಿಜ ಹೇಳ್ಬಿಡ್ರಿ. ಅದು ಕಾವ್ಯ, ಇವ್ರು ಯಾರಂತ ನಿನಗೆ ಗೊತ್ತಿರ್ಬೇಕಲ್ಲ? ಹಾ ಪಾಪ, ಇವರು ಪ್ರಜ್ವಲ್, ನಮ್ಮ ಕ್ಲಾಸ್ಮೇಟು. ಹಾ, ನಿನ್ ಕ್ಲಾಸ್ಮೇಟು ಪೂಜಾ ನನಗೆಲ್ಲ ಹೇಳಿದ್ಲು. ರೀ, ಏನ್ ನಡೆಯತ್ತಿಲ್ಲೇ? ಈಕೆ ಕಾವ್ಯ ನೋಡಿದ್ರೆ ಬೇಜಾರೊಳಗದಾಳ, ನೀವು ನೋಡಿದ್ರೆ ಮಾತಾಡನ್ನಕತ್ತೀರಿ. ಪೂಜಾ ನೋಡಿದ್ರೆ ಬಂದ್ರೆ ಎಲ್ಲ ಗೊತ್ತಾಗ್ತೈತಂತ ಅಂದ್ಲು. ಅಷ್ಟಕ್ಕೂ ಏನ್ ನಡೆಯಕತ್ತಿತ್ತಿಲ್ಲೇ? ಏನಿಲ್ಲ, ನೀನು ಮತ್ತ ಸ್ವಾತಿ ಮಧ್ಯಾಹ್ನ ಕಾವ್ಯನ್ ಮದುವೆ ಬಗ್ಗೆ ಮಾತಾಡತ್ತಿದ್ರಿ, ಗೊತ್ತೈತಿ? ಹಾ, ಅದ ಇದ್ದ ಹುಡುಗನ ನಾನು ಕಾವ್ಯ ಮದುವೆ ಮಾಡಕ ಕರ್ಕೊಂಡ್ ಬಂದಿದ್ದು. ಪಾಪ, ಯಾಕೆ ಪಾಪ ನನ್ನ ಜೀವನ ಹಾಳು ಮಾಡ್ಬೇಕಂತ ಅಂತಿರೋ ಹೆಂಗ? ಯಾಕೆ ಕಾವ್ಯ, ಏನಾಯ್ತು? ಮತ್ತಿನ್ನೇನ್ ಪಾಪ, ಇವ್ನಿಗೆ ಆಲ್ರೆಡಿ ಮದುವೆ ಆಗಿ ಮಕ್ಕಳು ಅದಾವ. ಈಗ ನನ್ನ ಮದುವೆ ಆಗು ಅಂತಂದ್ರ ಪ್ರಜ್ವಲ್, ನೀನ್ ಈ ರೀತಿ ಮೋಸ್ಗಾರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನೋ ನನ್ ಮದ್ವೆ ಆಗಿ ನನಗ್ ಮಕ್ಕಳೆಲ್ಲ ಇದಾರ, ನನ್ಗೂ ಗೊತ್ತಿಲ್ವೇ? ಅಂದ್ರ ನಿನಗೆ ಮದುವೆ ಆಗಿಲ್ಲ? ಕಾವ್ಯ, ಸ್ವಲ್ಪ ಸುಮ್ಮನಿದ್ಬಿಡು, ನಾನೆಲ್ಲ ತಿಳಿಸಿ ಹೇಳ್ತೇನೆ. ಇಲ್ಲಿ ನೋಡು, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಹೋಗ್ಬೇಡ. ಪ್ರಜ್ವಲ್ದು ಯಾವ ಮದ್ವಿನೂ ಆಗಿಲ್ಲ, ಏನೂ ಆಗಿಲ್ಲ. ಇನ್ಫ್ಯಾಕ್ಟ್ ಅವ್ನ ಪಾಪ ಅವ್ನ ಕರಿಯರ್ ಸಲುವಾಗಿ ಬಹಳ ಕಷ್ಟಪಡಾತಿದ್ದ. ನಿನಗೆ ಗೊತ್ತೈತಿ, ಪ್ರಜ್ವಲ್ ಸಲುವಾಗಿನಲ್ಲ ನೀ ನನ್ನ ಜೊತೆಗೆ ಜಗಳ ಆಡಿದ್ದು. ಹೌದು. ಹಾ, ನೀನು ಪ್ರಜ್ವಲ್ನ ಇಷ್ಟಪಡ್ತಿದ್ದಿ, ಆದ್ರೆ ನಾನು ಪ್ರಜ್ವಲ್ ಇಷ್ಟಪಡ್ತೀವಿ ಅಂತಂದೇಳಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಿ, ಅದು ಗೊತ್ತೈತಾ? ಏನ್ ಪೂಜಾ ಇದು? ಹಾ ಆಂಟಿ, ಇದನ್ನ ನಾನು ಹೇಳ್ಬೇಕಾಗಿತ್ತು. ಅದು ನನ್ನ ಮಧ್ಯ ಕಾವ್ಯನ್ ಮಧ್ಯ ಬಿರುಕುಂಟಾಗಿದ್ದ ಈ ಮ್ಯಾಟರಿಗೆ. ಅದು ಆಕ್ಚುಲಿ ಮೇನ್ ರೀಸನ್ ಇದಲ್ಲ, ಬೇರೆ ಯಾರೋ ಆಟ ಆಡ್ಸಕ್ ನೋಡಿದ್ರು, ಬಟ್ ಇದಕ್ಕೆ ಬಲಿಪಶು ಆಗಿದ್ದು ನಾನು ಮತ್ತೆ ಕಾವ್ಯ. ಹೌದು ಕಾವ್ಯ, ನಾನು ಪೂಜಾ ಆ ರೀತಿ ಅವತ್ತು ನೋಡಿಲ್ಲ. ನಾವಿಬ್ರು ಅಣ್ಣ ತಂಗಿ ತರನ ಇದ್ದಿದ್ದಾಗಿತ್ತು. ನಮ್ಮಿಬ್ರು ಮಧ್ಯೆ ಇದ್ದಿದ್ದು ಪ್ಯೂರ್ ಸ್ನೇಹ ಮಾತ್ರ. ಈ ರೀತಿ ಪ್ರೀತಿ ಪ್ರೇಮ ಅಂತೆಲ್ಲ ಇರಲಿಲ್ಲ. ಅವಳಿಗೂ ಸ್ವಲ್ಪ ಸ್ಟಡೀಸ್ ಒಳಗೆ ಇಂಟ್ರೆಸ್ಟು, ನನಗೂ ಇಂಟ್ರೆಸ್ಟು. ಹಾಗಾಗಿ ನಾವಿಬ್ರು ಒಂದು ಸ್ವಲ್ಪ ಸ್ಟಡೀಸ್ ಬಗ್ಗೆ ಮಾತಾಡ್ಕೊಂತ ಇರ್ತಿದ್ವಿ. ಅದನ್ನ ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಿಜ ಹೇಳ್ಬೇಕಂದ್ರ ನಾನು ನಿನ್ನ ಭಾಳ ಇಷ್ಟಪಡ್ತಿದ್ದೆ. ಆದ್ರ ನಾನು ಬಡವ್ರ ಮನೆ ಹುಡುಗ, ನೀನು ನನ್ನನ್ನು ಲೈಕ್ ಮಾಡ್ತೀಯೋ ಇಲ್ಲೋ ಅನ್ಕೊಂಡು ಮೊದಲು ನಾನು ನನ್ನ ಎಜುಕೇಶನ್ ಎಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಕೆಲಸ ಹಿಡ್ಕೋಬೇಕು, ಆಮೇಲೆ ಬಂದು ಮನೆಗೆ ಹೆಣ್ಣು ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಿಮ್ಮಿಬ್ರ ಮಧ್ಯೆ ಬಿರುಕ್ಬಿಡ್ತು. ಆಮೇಲೆ ನೀನು ನನ್ನನ್ನು ಹೇಟ್ ಮಾಡಕ್ ಶುರು ಮಾಡ್ಬಿಟ್ಟು, ನಾನು ಮಾತಾಡ್ಸಕ್ ಬಂದ್ರು ನೀನು ಮಾತಾಡ್ಸಲಿಲ್ಲ. ಆಮೇಲೆ ನನಗೊಂದು ಒಳ್ಳೆ ಕೆಲಸ ಸಿಕ್ತು, ಅಂದ್ರೆ ಒಂದು ಸ್ಟಾರ್ಟ್ಅಪ್ ಕಂಪನಿ ಎಲ್ಲ ಶುರು ಮಾಡಿದೆ. ಆಮೇಲೆ ನಿಮ್ಮ ಮನೆಗೆ ಬಂದು ಕೇಳೋಣ ಅಂತ ಅನ್ಕೊಂಡೆ. ಆ ಟೈಮ್ಗೆ ನಮ್ಮ ಮನೆ ಒಳಗಡೆ ನಮ್ಮ ತಾಯಿಯವ್ರು ತೀರ್ಕೊಂಡ್ರು, ಹಂಗಾಗಿ ಬರಕ್ ಆಗ್ಲೇ ಇಲ್ಲ. ಆಮೇಲೆ ನಿಮ್ಮ ಮನೆ ಒಳಗಡೆ ಏನೇ ನಡೀತೋ ಅದು ನನಗೆ ಗೊತ್ತಾಗ್ಲಿಲ್ಲ. ನಾನು ನನ್ನ ಲೈಫ್ ಒಳಗಡೆ ಬಿಸಿ ಆಗ್ಬಿಟ್ಟೆ. ಆಮೇಲೆ ನನಗೆ ನೀನನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗ್ಬೇಕಂತ ಅನ್ನಿಸ್ಲೇ ಇಲ್ಲ. ಹಾಗಾಗಿ ಹಂಗೆ ಇದ್ಬಿಡೋಣ ಅನ್ಕೊಂಡು ಸುಮ್ಮನಿದ್ದೆ. ಆಮೇಲೆ ನನಗೆ ಪೂಜಾ ಕಾಂಟ್ಯಾಕ್ಟ್ ಮಾಡಿದ್ಲು, ಇರೋ ವಿಷಯ ಎಲ್ಲ ಹೇಳಿದ್ಲು. ಅದಕ್ಕೆ ನಾನು ಫಸ್ಟ್ ಬಂದು ಅಂಕಲ್ ಹತ್ರ ಎಲ್ಲ ವಿಷಯ ಹೇಳಿ ಮಾತಾಡಿ ಅವ್ರಿಗೆ ಮದ್ವೆಗೆ ಒಪ್ಪಿಸ್ದೆ. ಅಂದ್ರ ರೀ, ನೀವು ಕಾವ್ಯಾಗ ಮದುವೆ ಮಾಡಕಂತಂತ ಹೇಳಿ ಕರ್ಕೊಂಬಂದಿದ್ದ ಹುಡುಗ ಮತ್ತ ನಮ್ಮ ಕಾವ್ಯ? ಹಾ ಊರ್ಮಿಳಾ, ಕಾವ್ಯ ಈ ಹುಡುಗನ್ನ ಇಷ್ಟಪಟ್ಟಿದ್ಲು. ಆದ್ರೆ ಪೂಜಾನ್ ಬಗ್ಗೆ ಮತ್ತೆ ಈ ಹುಡುಗನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವ್ರ ನಡುವೆ ಜಗಳ ಆಗಿ ಮಾತ್ಬಿಟ್ಟಿದ್ರು. ಆಮೇಲೆ ನಮ್ಮ ಸೌಮ್ಯ ಎಲ್ಲ ಬಗೆಹರಿಸಿದ್ಲು. ಪೂಜಾನು ಇವ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಾವ್ಯನ ಮದುವೆ ಆಗುವಂತ ಕೇಳ್ಕೊಂಡ್ಲಂತ. ಪಾಪ ಅವನು ಕಾವ್ಯನ ಇಷ್ಟಪಡ್ತಿದ್ನಲ್ಲ, ಹಂಗಾಗಿ ಹ್ಞೂ ಅಂತಂತ ಹೇಳಿ ಮೊದಲು ಮಾಡಿದ ಕೆಲಸನ ನನ್ನ ಹತ್ರ ಬಂದ ಅವನು. ಹಾಮ, ನಾನು ಮತ್ತೆ ಪಪ್ಪ ಆಫೀಸ್ನಾಗಿದ್ವಿ, ಬಂದು ಮಾತಾಡಿದ್ರು. ಎಲ್ಲ ರೀತಿಯಿಂದನೂ ಚೆನ್ನಾಗಿದ್ದಾನ. ಆಮೇಲೆ ನಮ್ಮ ಕಾವ್ಯನೂ ಇನ್ನ ಇಷ್ಟಪಟ್ಟಾಳ ಅಂತ ಹೇಳಿ ಗೊತ್ತಾದ್ಮೇಲೂ ಮದುವೆ ಮಾಡಿಲ್ಲ ಅಂದ್ರೆ ಸರಿ ಅನ್ಸೋದಿಲ್ಲ. ಹಾಗಾಗಿ ನೀನು ಕಾವ್ಯನ ಮದುವೆ ಮಾಡಬೇಕು ಅನ್ನತ್ತಿದ್ದಿ. ಹಾಗಾಗಿ ಅದ ಟೈಮಿಗೆ ಇದೆಲ್ಲ ಯೋಗ ಕೂಡ ಬಂತು. ಪೂಜಾನು ಹೇಳಿದ್ಲು, ಬಹಳ ಒಳ್ಳೆ ಹುಡುಗ, ನೀವು ಮದುವೆ ಮಾಡ್ಕೊಟ್ರೆ ಕಾವ್ಯ ಚೆನ್ನಾಗಿರ್ತಾಳ ಅಂತ ಹೇಳಿ. ಹಾಗಾಗಿ ಇವತ್ತ ಆಗ್ಬಿಡ್ಲಿ, ಹಂಗ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಪ್ರಾಬ್ಲಮ್ಸ್ ಎಲ್ಲ ಆಗ್ತವೇನೋ ಅಂತ ಹೇಳಿ ಈಗ ಫಿಕ್ಸ್ ಮಾಡಕ್ ಕರ್ಕೊಂಬಂದೆ. ನಾನು ಆಕ್ಚುಲಿ
ಈಗ ಇವನ್ನ ಕರೆಸಿದ್ದು ಮದುವೆ ಮ್ಯಾಟರ್ ಸಲುವಾಗಲ್ಲ, ನಾನು ಬಿಸ್ನೆಸ್ಗೆ ಸ್ವಲ್ಪ ಪಾರ್ಟ್ನರ್ ಆಗಿ ತಗೊಳಕತ್ತಿದ್ದು ನಿಜ. ಆ ಮ್ಯಾಟರಿಗೆ ಕರ್ಕೊಂಬಂದಿದ್ದು. ಇನ್ನು ಅಫಿಷಿಯಲ್ ಆಗಿ ಒಂದ್ ದಿವಸ ಹುಡುಗಿ ನೋಡೋ ಕಾರ್ಯಕ್ರಮ ಇಟ್ಕೊಂಡು ಇವ್ರಿಬ್ರದ್ದು ಮದುವೆ ಮಾಡಿ ಮುಗಿಸ್ಬಿಡೋದು. ಏನಂತೀಯವ ಕಾವ್ಯ? ಮಾವ ಒಂದ್ ನಿಮಿಷ, ನಾನು ಕಾವ್ಯ ಹತ್ರ ಮಾತಾಡ್ಬೇಕು. ಕಾವ್ಯ, ಬೆಳಗ್ಗೆ ನಾನು ನೀನು ಯಾವ್ದೋ ಹುಡುಗನ್ ಇಷ್ಟಪಡ್ತೀಯನ ಅಂತ ಅಂದಾಗ ಒಂದು ಹುಡುಗನ ಬಗ್ಗೆ ಹೇಳ್ದಿ, ನೀನು ಗೊತ್ತೈತಿ? ಅದು ಅವ್ನ ಮದುವೆ ಆಗಿ ಆಲ್ರೆಡಿ ಮಕ್ಕಳಾಗ್ಯಾವ ಹಂಗಿಂಗ್ ಅಂದಿ ನೋಡು. ಆ ಹುಡುಗ ಇವನೇನಾ? ಹಾ ವೈನಿ, ನಾನು ಆಕ್ಚುಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ. ಹೌದು ಕಾವ್ಯ, ನನ್ ಮದ್ವೆ ಆಗೈತಿ ಅಂತ ನಿನಗೆ ಯಾರು ಹೇಳಿದ್ದು? ಅದು ಅದು ನಮ್ಮ ಕ್ಲಾಸ್ಮೇಟ್ ಇದ್ಲಲ್ಲ, ಆಕಿ ಯಾರಕಿ? ಪಾರ್ವತಿ. ಆಕಿ ಹೊಗ್ಗಾಟ್ಲ ಎಲ್ಲರ ಲೈಫ್ ಒಳಗೂ ಆಟ ಆಡ್ಬಿಟ್ಲು ನೋಡು. ತಾನು ಮಾತ್ರ ಎಲ್ಲೋ ಹೋಗಿ ಕುತ್ಕೊಂಡು ಆರಾಮ್ ಲೈಫ್ ಲೀಡ್ ಮಾಡಾತ. ಅಯ್ಯೋ, ಆಕಿ ಸರಿ ಇರ್ಲಿಲ್ಲ. ಆಕಿನೂ ನಾನು ಹಿಂದಿಂದ ಬಿದ್ದಿದ್ಲು. ಆಮೇಲೆ ನಾನು ಆಕಿಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತ ಅಂದ್ರ ಎಷ್ಟು ಕಷ್ಟಪಟ್ಟೆ ನನಗೂ ಗೊತ್ತೈತಿ. ಹೌದಾ? ಅಯ್ಯೋ ಸಾರಿ ಪ್ರಜ್ವಲ್. ಅದೆಲ್ಲ ಇರ್ಲಮ್ಮ. ಈಗ ನಿನಗೆ ಈ ಹುಡುಗನ ಮದ್ವೆ ಆಗಕ್ಕೆ ಇಷ್ಟ ಆಯ್ತಾ? ಸ್ವಾತಿ ಕೇಳು. ಏನ್ ಕಾವ್ಯ, ನಿನ್ಗೆ ಇಷ್ಟ ಆಯ್ತಾ? ಹಬ್ಬ ಪುಣ್ಯಕ್ಕೀಗಾರ ನನ್ನ ಮಗಳ ಮದುವೆ ಫಿಕ್ಸ್ ಆಗಕತ್ತಲ್ಲ. ದೇವ್ರೇ ಒಳ್ಳೇದಾಗ್ಲಪ್ಪ ಎಲ್ಲಾರ್ಗು. ಕಳ್ಳಿ ಮನ್ಸೊಳಗೆಲ್ಲ ಇಟ್ಕೊಂಡು ಏನು ಇಲ್ಲ ಅನ್ನೋ ತರ ನಾಟಕ ಮಾಡಿದ್ಲು. ಏ ಇರು ನೋಡ್ರಿ ಮಾವ, ನಾಚ್ಕೊಂಡು ಒಳಗ ಹೋಗ್ಬಿಟ್ಲು. ಪೂಜಾ, ಹಾ ಪ್ರಜ್ವಲ್. ಅದು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿಜವಾಗ್ಲೂ ಮತ್ತೆ ನನಗೆ ನನ್ನ ಲೈಫ್ನ ನೀನು ವಾಪಸ್ ಕೊಟ್ಟಿ. ತಾಯಿನ ಕಳ್ಕೊಂಡು ಒಂಟಿ ಆಗಿದ್ದು ನನ್ನ ಜೀವಕ್ಕೆ ಮತ್ತೆ ನನ್ನ ಕಾವ್ಯನ ನೀನು ವಾಪಸ್ ಕೊಟ್ಬಿಟ್ಟಿ. ಅದು ನಿನ್ ಪ್ರೀತಿ ನಿಜವಾದ ಪ್ರೀತಿ ಆಗಿತ್ತು, ಅವಳ ಪ್ರೀತಿನೂ ನಿಜವಾದ ಪ್ರೀತಿ ಆಗಿತ್ತು. ಹಂಗಾಗಿ ಮತ್ತೆ ಕಾಲ ಕೂಡಿ ಬಂತು ನಿಮ್ಮಿಬ್ರು ಮದ್ವಿಗೆ. ಈಗ ನೋಡಪ್ಪ ಪ್ರಜ್ವಲ್, ನಿಮ್ಮ ಮನ್ಯಾಗ ಹಿರಿಯರಂತ ಯಾರು ಅದಾರ? ಅದು ಅಂಕಲ್, ನಮ್ಮ ಮನೆ ಒಳಗಡೆ ಹಿರಿಯರಂತ ಯಾರು ಇಲ್ಲ. ನಮ್ಮ ತಾಯಿ ಇದ್ರು. ಆದ್ರ ಹೋಗ್ಲಿ ಬಿಡಪ್ಪ, ಆ ವಿಷಯ ಎಲ್ಲ ತೆಗೆದು ನಾನು ನಿನ್ನ ಮನ್ಸಿಗೆ ಬೇಜಾರು ಮಾಡಂಗಿಲ್ಲ. ಒಂದ್ ಕೆಲಸ ಮಾಡು, ನಾವ ಎರಡು ಕಡೆ ನಿಂತು ಮದುವೆ ಮಾಡ್ತೇವೆ. ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನನ್ನ ದೋಸ್ತ ಅದಾನು, ನನ್ನ ದೋಸ್ತು ನಿನ್ನ ತಂದೆ ಸ್ಥಾನದ ನಿಂತ್ಕೊಂಡು ಮದುವೆ ಮಾಡ್ಕೊಡ್ತಾನ. ಏನು ತಲೆ ಕೆಡ್ಸ್ಕೊಬೇಡ. ನಿಮ್ ದೋಸ್ತ್ ಅಂದ್ರ ಇನ್ ಯಾರು ಅಲ್ಲಪ್ಪ, ನಮ್ಮ ಪೂಜಾನ ಅಪ್ಪ. ನೋಡ್ದಾ ಹೆಂಗ ನಮ್ಮ ಅಂಕಲ್? ಥ್ಯಾಂಕ್ಸ್ ಪೂಜಾ. ಅಯ್ಯೋ ಬರೀ ಥ್ಯಾಂಕ್ಸ್ ಹೇಳ್ತಾ ನಿಲ್ತೀಯೋ ಅಥವಾ ನನಗೆ ಪಾರ್ಟಿ ಏನಾರ ಕೊಡಿಸ್ತೀಯೋ? ಓ ಅದಕ್ಕೇನಂತು, ನನ್ನ ಲೈಫ್ನ ನೀನು ಸರಿ ಮಾಡ್ಕೊಟ್ಟಿದ್ದಿ. ಪಾರ್ಟಿ ಯಾವ ಲೆಕ್ಕ ನಿನಗ? ನೀನ್ ಏನ್ ಕೇಳ್ತಿ ಅದನ್ನ ಕೊಡಿಸ್ತೇನೆ. ಸರಿ ಸ್ವಾತಿ, ಟೈಮ್ ಆಯ್ತು, ಎಲ್ಲರಿಗೂ ಊಟಕ್ಕೆ ನೀಡ್ಬಿಡವಾ? ಹಾ ಮಾವ, ಬರೀ ಊಟಕ್ಕೆ ಬಡಿಸ್ತೇನೆ. ಬರೀ ನೀವು ಬರ್ರಿ. ಪ್ರಜ್ವಲ್ ಅವರೇ ಬರ್ರಿ. ಹಾ ಅಕ್ಕ ಬಂದೆ. ನನಗೂ ಸ್ವಲ್ಪ ಕೆಲಸ ಐತಿ ಪ್ರಜ್ವಲ್, ಬಂದೆ. ನನ್ನ ಫ್ರೆಂಡ್ ಹತ್ರ ಹೋಗಿ ಮಾತಾಡಿ ಇದೆಲ್ಲ ಏನೇನಾಯ್ತು ಹೆಂಗಾಯ್ತು ಎಲ್ಲ ಹೇಳ್ತೀನಿ. ಮೊದ್ಲ ಭಾಳ ನಾಚ್ಕೊಂಡಾಳ, ನಾಚಿ ನೀರಾಗಿ ಕರಿಗ್ ಹೋದ್ರ ಕಷ್ಟ. ಮತ್ತೆ ನಿನ್ ಮದ್ವಿ ಟೈಮಿಗೆ ಕಾಣಿಸ್ಬೇಕಲ್ಲ. ಬಂದೇ ಇರು. ಆದ್ರೂ ಏನೋ ಹೇಳೋ, ನಮ್ಮ ಪೂಜಾ ಬಹಳ ಒಳ್ಳೆ ಹುಡುಗಿ, ಚಿನ್ನದಂತ ಹುಡುಗಿ. ಹಾಪ, ಇನ್ನು ನೆಕ್ಸ್ಟ್ ಅವಳು ಮದ್ವಿ. ಹೌದು, ಆಕಿಗೂ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿದ್ರಾಯ್ತು. ಪಾಪ ನಮ್ಮ ಜೀವನಕ್ಕೆ ಇಷ್ಟೆಲ್ಲ ಹೆಲ್ಪ್ ಮಾಡ್ಯಾಳ. ಇವತ್ತು ನಮ್ಮ ಕಾವ್ಯನ ಜೀವನ ಸರಿ ಹೋಗೋದಕ್ಕೆ ಕಾರಣನ ಆಕಿ. ಹಾ ಅಂಕಲ್, ಅವಳಿಗೆ ಬಹಳ ಹೆಲ್ಪಿಂಗ್ ನೇಚರ್ ಐತಿ. ನಿಜ ಹೇಳ್ಬೇಕಂದ್ರೆ ಅವ್ರಿಬ್ರದ್ದು ಫ್ರೆಂಡ್ಶಿಪ್ ನೋಡಿ ಉರ್ಕೊಂಡವ್ರು ಬಹಳ ಜನ. ಆದ್ರೆ ಲಾಸ್ಟ್ ಮೂಮೆಂಟಿಗೆ ಬೆಂಕಿ ಹಚ್ಚಿ ಅವ್ರ ಫ್ರೆಂಡ್ಶಿಪ್ನ ದೂರ ಮಾಡಿಬಿಟ್ರು. ಆದ್ರೆ ಅವ್ರ ಫ್ರೆಂಡ್ಶಿಪ್ ಟ್ರೂ ಆಗಿತ್ತು, ಮತ್ತೆ ಕೂಡ್ತು. ಆಯ್ತಪ್ಪ ಬಾ, ಈಗ ಊಟ ಮಾಡಿ ಇವತ್ತು ರಾತ್ರಿ ಇಲ್ಲೇ ಇದ್ಬಿಡು. ಮೊದಲ ಲೇಟ್ ಆಗೈತಿ, ನಾಳೆ ಹೋಗಕ್ ಬರ್ತೈತಿ. ಇಲ್ಲ ಅಂಕಲ್, ಅದು ಸರಿ ಅನ್ಸೋದಿಲ್ಲ. ಬೇಡ, ಏನು ಅನ್ಸೋದಿಲ್ಲ. ನಾವೆಲ್ಲ ಅದೇವಿ. ನಮ್ಮ ಜೊತೆನೇ ಇರು ನೀನು. ಇನ್ಮೇಲೆ ನಿನಗೆ ಯಾರು ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ. ಬಂಧು ಬಳಗ, ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ ಅಂತಂದು ಹೇಳಿ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಎಲ್ಲ ನಾವ ಅದೇವಿ. ಥ್ಯಾಂಕ್ಸ್ ಜೀವನ್. ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಬೇಡ, ನಡಿ ಊಟ ಮಾಡೋಣ. ಸರಿ ಪಪ್ಪ ಬರ್ರಿ. ನಡಿಯಪ್ಪ ಪ್ರಜ್ವಲ್, ನಡಿ. ಅದು ನನ್ನ ದೋಸ್ತಗ ನಾಳೆ ಬರಕ್ಕೆ ಹೇಳ್ತೇನಂತ. ಎಲ್ಲರೂ ಸೇರಿ ಮಾತಾಡಕ್ ಬರ್ತೈತಿ. ಅಂದ್ರೆ ಸ್ವಲ್ಪ ಆದಷ್ಟು ಜಲ್ದಿನ ಮದುವೆ ಇಟ್ಕೊಂಬರೋಣ. ಅಂದ್ರೆ ಆಲ್ರೆಡಿ ಈಗ ನಮ್ಮ ಕಾವ್ಯನ ಮದುವೆ ವಿಷಯದಾಗ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಇನ್ನ ಈ ಪ್ರಾಬ್ಲಮ್ ಆಗೋದು ಬೇಡ. ಆದಷ್ಟು ಜಲ್ದಿ ನಿಮ್ಮಿಬ್ರದ್ದು ಮದುವೆ ಮಾಡಿಬಿಟ್ರೆ ನಾನು ಆರಾಮಾಗಿರ್ತೇನೆ ನೋಡು. ನೀವು ಹೆಂಗೆ ಹೇಳ್ತೀರಿ ಹಂಗೆ ಅಂಕಲ್. ಈಗ ಮದುವೆ ಮಾಡಿದ್ರು ಸುಮ್ಮನೆ ತಾಳಿ ಕಟ್ಬಿಡ್ತಾನೆ ನೋಡು ಪಾಪ. ನೀನೊಬ್ಬನು ಜೀವನ್, ಕಾಲು ಎಳಿತೇನೆ ಅಂತ ಹೇಳಿ ಇಷ್ಟೆಲ್ಲ ಕಾಲು ಎಳಿದ. ನಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಅವನು ಬಾರಪ್ಪ ಪ್ರಜ್ವಲ್. ಅಂಕಲ್ ಬಂದೆ, ನಡೀರಿ.